ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಅರುಣ್ ಕುಮಾರ್ ಕೆ ಅಂತ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಸಮತಾ ಸ್ವಾಭಿಮಾನಿ ದಳ. ಇವತ್ತಿನ ದಿನ ಸ್ವತಂತ್ರ ಉದ್ಯಾನವನದಲ್ಲಿ ಏನಿತ್ತು ನಮ್ಮ ಬಾಬಾ ಸಾಹೇಬರ ಭಾವಚಿತ್ರ ಪ್ರದರ್ಶನ ಚಳವಳಿ, ಇದು ಅಲ್ಪಸಂಖ್ಯಾತ ನಿರ್ದೇಶನಾಲಯದಲ್ಲಿ ಕಳೆದ 3 ವರ್ಷದಲ್ಲಿ ಆಗಿರುವಂಥ ಭ್ರಷ್ಟಾಚಾರ ಮತ್ತು SC/ST ನೌಕರರ ಮೇಲೆ ಏರ್ತಾ ಇರುವಂಥ ಒತ್ತಡದ ಬಗ್ಗೆ ವಿರುದ್ಧವಾಗಿ ನಮ್ಮ ಹೋರಾಟ ಆಗಿತ್ತು. ನಿರ್ದೇಶಕರು ಮತ್ತು ಜಂಟಿ ನಿರ್ದೇಶಕರು ಪ್ರತಿಭಟನೆ ಸ್ಥಳಕ್ಕೆ ಬಂದು ಮನವಿ ತಗೊಂಡಿದ್ದಾರೆ. ನಾವು ಕೊಟ್ಟಿರೋ ಮನವಿಗೆ ನ್ಯಾಯ ಒದಗಿಸ್ತೀನಿ ಅಂತ ಹೇಳಿದ್ದಾರೆ, ಸರ್ಕಾರದ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ. ತದನಂತರವಾಗಿ ನಾವೇನು ಒತ್ತಾಯ ಮಾಡಿದ್ವಿ ಅಂದರೆ, ನಿವೃತ್ತಿ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಿ ಒಂದು ಜುಡಿಷರಿ ಎನ್ಕ್ವೈರಿ ಮಾಡಿ, ಕಳೆದ 3 ತಿಂಗಳಲ್ಲಿ ಜುಡಿಷರಿ ಎನ್ಕ್ವೈರಿ ಮಾಡಿ ತಪ್ಪಿತಸ್ಥರು ಯಾರಿದ್ದಾರೆ ಅವ್ರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ಅಂತ ಹೇಳಿದ್ವಿ. ಮತ್ತು ಅಮಾನತುಗೊಂಡಿರೋರು ಹಾಗೂ ಇಲಾಖಾ ವಿಚಾರಣೆಯನ್ನು ಎದುರಿಸ್ತಾ ಇರುವಂಥ SC/ST ನೌಕರರೇನಿದ್ದಾರೆ, ಎಸ್ಪೆಷಲಿ ವಿಶೇಷವಾಗಿ SC/ST ನೌಕರನ್ನ ಮರು ನೇಮಕ ಮಾಡಬೇಕು, ವಿಚಾರಣೆಗಳನ್ನು ರದ್ದು ಬಿಡಬೇಕು, ಕೈ ಬಿಡಬೇಕು ಅಂತೇಳಿ ಒತ್ತಡ ಹೇಳಿದ್ವಿ ಸರ್. ಸೊ ಯಾವ ರೀತಿಯಾದ ಆಶ್ವಾಸನೆ ಸಿಗ್ತದೆ? ಯಾಕಂದ್ರೆ ಆಯುಕ್ತರು ಇಲ್ಲಿಗೆ ಬಂದಿದ್ರು, ಜಂಟಿ ಆಯುಕ್ತರು. ಸೊ ಯಾವ ರೀತಿಯಾದ ಸರ್, ಅಲ್ಪಸಂಖ್ಯಾತ ನಿರ್ದೇಶನಾಲಯದ ನೂತನವಾಗಿ ಮೊನ್ನೆ ಕಳೆದ 1 ತಿಂಗಳ ಹಿಂದೆಗಡೆ ಅಧಿಕಾರ ವಹಿಸ್ಕೊಂಡಂಥ ನಿರ್ದೇಶಕರು ಮತ್ತು ಜಂಟಿ ನಿರ್ದೇಶಕರು ಇಬ್ಬರೂ ಬರ್ತಾರೆ. ಇಬ್ಬರೂ ಬಂದು ನಾವು ಕೊಟ್ಟಿರೋಂಥ ಮನವಿನ ಸ್ವೀಕಾರ ಮಾಡಿದ್ದಾರೆ. ಸರ್ಕಾರದ ಗಮನಕ್ಕೆ ತರ್ತೀವಿ ಮತ್ತು ಪ್ರಧಾನ ಕಾರ್ಯದರ್ಶಿಗಳ ಗಮನಕ್ಕೂ ತರ್ತೀವಿ. ಒಂದು 3 ದಿನದೊಳಗಡೆ ನಮ್ಮ ರಾಜ್ಯ ಸಮಿತಿಯ ಪದಾಧಿಕಾರಿಗಳು ಮತ್ತು ಸರ್ಕಾರದ ಅಧಿಕಾರಿಗಳೊಡನೆ ಒಂದು ಸಭೆ ಏರ್ಪಾಡು ಮಾಡಿ ನಮ್ಮ ಒಕ್ಕತಾಯಿಗಳಿಗೆ ನ್ಯಾಯ ಒದಗಿಸಿರಿ, 3 ತಿಂಗಳಲ್ಲಿ ತನಿಖೆ ಮಾಡಿಸಿ, ನಿವೃತ್ತಿ ನ್ಯಾಯಮೂರ್ತಿಗಳನ್ನ ತನಿಖೆ ಮಾಡಿಸಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೀನಿ ಅಂತ ಹೇಳಿದ್ದಾರೆ ಸರ್. ನಾನು ಬೆಳಗಿಂದ ಅದನ್ನೇ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ಅನ್ಯಾಯಕ್ಕೊಳಗಾಗಿರೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೌಕರರಾಗಿರ್ತಾರೆ ಮತ್ತು ಸರ್ಕಾರಕ್ಕೆ ಸಂದಾಯ ಆಗುವ ಹಣ ಸಾರ್ವಜನಿಕರ ಕಂದಾಯದ ಹಣ ಆಗಿರ್ತದೆ. ಇವೆರಡರ ರಕ್ಷಣಾ ಹಿತದೃಷ್ಟಿಯಿಂದ ಈ 15 ದಿನದಲ್ಲಿ ಕ್ರಮ ಆಗಲಿಲ್ಲ ಅಂತ ಹೇಳಿದ್ರೆ, ಮುಂದಿನ ದಿನ ಇದೇ ಸ್ವತಂತ್ರ ಉದ್ಯಾನವನದಲ್ಲಿ ಕುವೆಂಪು ಅವರ ಪುತ್ಥಳಿ ಮುಂದೆನೆ ಉಪವಾಸ ಸತ್ಯಾಗ್ರಹನ ಏಕಾಂಗಿಯಾಗಿ ನಡೆಸೋದಕ್ಕೆ ನಿರ್ಧಾರ ಕೈಗೊಂಡಿದ್ವಿ ನಮ್ಮ ಸಂಸ್ಥೆಯಿಂದ. ಅದನ್ನು ಸಹ ನಿರ್ದೇಶಕರಿಗೆ, ಜಂಟಿ ನಿರ್ದೇಶಕರಿಗೆ, ಬೆಳಗಿಂದ ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹೇಳಿದ್ವಿ ಸರ್.